ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಕರ್ತನ ನಾಮದ ಮಹಿಮೆಗೋಸ್ಕರವಾಗಿ ವಿಶೇಷವಾದಂಥ ಕೃಪೆಯನ್ನು ದೇವರು ನಮ್ಮ ಸಭೆಗಳಲ್ಲಿ ನೀಡಿ ಅನೇಕ ಹೊಸ ಆತ್ಮಗಳನ್ನು ದೇವರ ಸನ್ನಿಧಾನದಲ್ಲಿ ರಕ್ಷಣೆ ಮಾರ್ಗದಲ್ಲಿ ತರ್ತಾ ಇರುವುದಕ್ಕಾಗಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರತ್ಯೇಕವಾಗಿ ಈ ಸೇವೆಯನ್ನು ಪ್ರೀತಿಸಿ ಅನೇಕ ಮಂದಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಅಷ್ಟು ಮಾತ್ರವಲ್ಲ, ಪ್ರತಿ ತಿಂಗಳು ನೀವು ಕಾಣಿಕೆಗಳನ್ನು ಅನೇಕ ಕುಟುಂಬದವರು ಕಳಿಸ್ತಾ ಇದ್ದೀರಿ. ಅದಕ್ಕಾಗಿ ದೇವರು ಅದಕ್ಕೆ ಪ್ರತಿಫಲವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಪರಲೋಕದ ದ್ವಾರಗಳನ್ನು ನಿಮಗಾಗಿ ತೆರೆ ಮಾಡಲಿ. ನಿಮ್ಮ ಮಕ್ಕಳಿಗೂ ನಿಮ್ಮ ಭವಿಷ್ಯತ್ತಿಗೂ ಯಾವ ವಿಧವಾದ ಮೇಲಿಗೂ ಕಡಿಮೆ ಇಲ್ಲದ ರೀತಿಯಲ್ಲಿ ಕರ್ತನು ಸಮೃದ್ಧಿ ಭರಿತವಾಗಿ ನಡೆಸಲಿ. ಅಷ್ಟು ಮಾತ್ರವಲ್ಲ, ಈ ತಿಂಗಳಲ್ಲಿ ಅನೇಕ ಕಡೆಗಳಲ್ಲಿ ಕೂಟ ಇರುವಂಥದ್ದಾಗಿದೆ. ದೇವಕ್ಕೆ ಸ್ತೋತ್ರವಾಗಲಿ. ಚಿತ್ರದುರ್ಗ, ಹೊಸಪೇಟೆ, ಬೆಳಗಾಂ ಆ ಕೂಟಗಳಿಗಾಗಿ ಪ್ರತ್ಯೇಕವಾಗಿ ಸಹ ನೀವು ಪ್ರಾರ್ಥನೆ ಮಾಡಿರಿ. ದೇವಕ್ಕೆ ಸ್ತೋತ್ರವಾಗಲಿ. ಹೆದರದಿರು ನನ್ನ ಮನವೇ ಸೇವೆಗಳ ಮೂಲಕವಾಗಿ ಕರ್ನಾಟಕದಲ್ಲಿ ಇನ್ನೂ ಮಹಿಮೆಯಾದಂಥ ಕಾರ್ಯಗಳನ್ನು ದೇವರು ನಡೆಸಿಕೊಡಬೇಕು ಮತ್ತು ಉಜ್ಜೀವನಕ್ಕೆ ಈ ಸೇವೆ ಒಂದು ಪ್ರತ್ಯೇಕವಾಗಿ ಈ ಸೇವೆಯನ್ನು ದೇವರು ಪ್ರತಿಷ್ಠಾಪಿಸಬೇಕೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಪ್ರತಿದಿನ ಸದಾ ಈ ಸೇವೆಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆತ್ಮೀಯ ದೇವಜನರೇ, ನಿಮ್ಮೆಲ್ಲ ಪ್ರಾರ್ಥನಾ ಮನವಿಗಳಿರುವುದಾದರೆ 9741791564 ಎನ್ನುವಂಥ ಈ ನಂಬರಿಗೆ ನೀವು ಕಾಲ್ ಮಾಡಿ ತಿಳಿಸ್ರಿ. ಈ ನಂಬರೇ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಆಗಿರುವಂಥದ್ದಾಗಿದೆ. ಕರ್ತನು ನಿಮ್ಮ ಹೃದಯಗಳಲ್ಲಿ ಮಾತನಾಡಿದರೆ ಕಾಣಿಕೆಗಳನ್ನು ಸದಾ ನೀವು ಕಳಿಸಬಹುದು. ಇದು ಕರ್ನಾಟಕದ ಉಜ್ಜೀವನದ ಸೇವೆಗಳಿಗಾಗಿ ಈ ಕಾಣಿಕೆಗಳನ್ನು ನಾವು ಉಪಯೋಗಿಸಲಿಕ್ಕಿದ್ದೇವೆ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಇವತ್ತು ಒಂದು ದಿವ್ಯವಾದಂಥ ಸಂದೇಶವನ್ನು ನಾವು ಕೇಳೋದಕ್ಕೆ ಸಿದ್ಧರಾಗೋಣ. ದೇವರಾತ್ಮನು ನಮ್ಮ ಹೃದಯಗಳಲ್ಲಿಟ್ಟಿರುವಂಥ ವಿಶೇಷವಾದಂಥ ಸಂದೇಶ ಇದಾಗಿರುವಂಥದ್ದಾಗಿದೆ. ಕಣ್ಣೀರಿಗೆ ಬಹಳ ಬೆಲೆ ಇದೆ, ಕಣ್ಣೀರಿಗೆ ಬಹಳ ಶಕ್ತಿ ಇದೆ. ಸಂದೇಶದ ಪೀಠಿಕೆ ಇದಾಗಿರುವಂಥದ್ದಾಗಿದೆ. ಕಣ್ಣೀರಿಗೆ ಬಹಳ ಬೆಲೆ ಇದೆ, ಕಣ್ಣೀರಿಗೆ ಬಹಳ ಶಕ್ತಿ ಇರುವಂಥದ್ದಾಗಿದೆ. ದೇವಕ್ಕೆ ಮಹಿಮುಂಟಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕಣ್ಣೀರಿಗೆ ಯಾರೂ ಬೆಲೆ ಕೊಡೋಲ್ಲ. ಬಹಳ ಸಂದರ್ಭಗಳಲ್ಲಿ ಜನರೆಲ್ಲರೂ ಸದಾ ಕಣ್ಣೀರಿಡುವಂಥ ವೇಳೆಯಲ್ಲಿ ಅಯ್ಯೋ ಇವನಿಗೇನಾಗಿದೆಯೋ, ಇವಳಿಗೇನಾಗಿದೆಯೋ, ಬರೀ ಅಳ್ತಾ ಇರ್ತಾಳೆ, ಬರೀ ಕಣ್ಣೀರು ಹಿಡಿತಾ ಇರ್ತಾಳೆ ಎಂಬುದಾಗಿ ಹೇಳಿ ಬಹಳ ಜನ ಅವಹೇಳನ ಮಾಡುವಂಥ ಸಂದರ್ಭಗಳನ್ನು ನಾವು ನೋಡಿದವರಾಗಿದ್ದೇವೆ. ಆದರೆ ದೇವಕ್ಕೆ ಸ್ತೋತ್ರವಾಗಲಿ, ಕಣ್ಣೀರಿಗೆ ಪ್ರತ್ಯೇಕವಾದಂಥ ಬೆಲೆ ದೇವರು ಕೊಡುವಂಥವನಾಗಿದ್ದಾನೆ ಮತ್ತು ಅದಕ್ಕೆ ಅಗಾಧವಾದಂಥ ಶಕ್ತಿ ಇದೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನಿಮ್ಮಲ್ಲಿ ಬೈಬಲ್ ಇರುವುದಾದರೆ ಕೀರ್ತನೆ 56ನೇ ಅಧ್ಯಾಯದ 8ನೇ ವಚನವನ್ನು ನಾವು ಕೇಳಿಸಿಕೊಳ್ಳುವಂಥವರಾಗೋಣ. ನಾನು ದೇಶ ಭ್ರಷ್ಟನಾಗಿ ಅಲೆದಾಡಿದ್ದನ್ನು ನೀನು ಬಲ್ಲೆ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆ ಅಲ್ಲ. ಕೇಳ್ತಾ ಇದ್ದೀರಾ? ದೇವಕ್ಕೆ ಸ್ತೋತ್ರವಾಗಲಿ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ಶೇಖರವಾಗಿದೆ ಮತ್ತು ನಿನ್ನ ಪುಸ್ತಕದಲ್ಲಿ ಅದರ ವಿಷಯವಾಗಿ ಬರೆಯಲ್ಪಟ್ಟಿದೆ. ಆತ್ಮೀಯ ದೇವಜನರೇ, ಯಾವ ಸಂದರ್ಭದಲ್ಲಿ ಯಾವ ಕಾರಣಕ್ಕಾಗಿ ನೀನು ಕಣ್ಣೀರಿಟ್ಟಿಯೋ ಅಥವಾ ನಿನ್ನ ಕುಟುಂಬ ರಕ್ಷಣೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದೆಯೋ, ಅಥವಾ ನಿನ್ನ ಮಗನು ಸರಿಯಾಗಬೇಕು, ಅಥವಾ ನಿನ್ನ ಗಂಡನು ಸರಿಯಾಗಬೇಕು, ಅಥವಾ ನಿನ್ನ ಹೆಂಡತಿ ಸರಿಯಾಗಬೇಕು, ಅಥವಾ ನಮ್ಮ ಮನೆಯಲ್ಲಿ ಇರುವಂಥ ಈ ಕಷ್ಟದ ದಿನಗಳು ಕೊನೆಗಾಣಬೇಕೆಂಬುದಾಗಿ ಯಾವ ಯಾವ ವೇಳೆಗಳಲ್ಲಿ ನೀನು ಕಣ್ಣೀರನ್ನು ಇಟ್ಟಿಯೋ, ಆ ಕಣ್ಣೀರಿಗೆ ಜನರು ಒಂದು ವೇಳೆ ಬೆಲೆ ಕೊಡದೇ ಇರಬಹುದು. ಆದರೆ ಇಲ್ಲಿ ದೇವರು ನಿನ್ನ ಎಲ್ಲ ಕಣ್ಣೀರಿನ ಒಂದೊಂದು ಹನಿಗಳನ್ನು ಆತನು ಒಂದು ಬುದ್ದಲಿಯಲ್ಲಿ, ಒಂದು ಮಡಿಕೆಯಲ್ಲಿ ಆತನು ಶೇಖರಿಸಿ ಇಟ್ಟಿದ್ದಾನಂತೆ.
ಯಾವುದನ್ನು ಸೇಕರಿಸಿಟ್ಟಿರ್ತಾರೆ, ಸುಭದ್ರತೆಯಿಂದ ಇಟ್ಟಿರ್ತಾರೆ, ಸುರಕ್ಷಿತವಾಗಿ ಇಟ್ಟಿರ್ತಾರೆ. ನಮಗೆಲ್ಲ ಗೊತ್ತಿರುವಂಥ ಸಂಗತಿ. ಯಾರೂ ಸದಾ ನೀರನ್ನು ಸುಭದ್ರತೆಯಿಂದ ಇಡಲ್ಲ, ಅದು ಎಲ್ಲಿ ಬೇಕಾದರೂ ಇಡ್ತಾರೆ. ಆದರೆ ಕಣ್ಣೀರನ್ನು ದೇವರು ನೋಡ್ರಿ, ದನಾಕೆ ಸ್ತೋತ್ರವಾಗಲಿ, ತನ್ನ ಬುದ್ದಲಿಯಲ್ಲಿ ಸುರಕ್ಷಿತವಾಗಿಟ್ಟಿರ್ತಾರಂತೆ. ನಾವೆಲ್ಲ ಕೇಳ್ತೇವೆ, ಹಣವನ್ನು ಸುಭದ್ರವಾಗಿಡ್ತಾರೆ, ಸೇಕರಿಸಿಟ್ಟಿರ್ತಾರೆ, ಮತ್ತು ಒಡವೆಗಳನ್ನು, ಬಂಗಾರವನ್ನು ಸೇಕರಿಸಿಟ್ಟಿರ್ತಾರೆ, ಅಮೂಲ್ಯವಾದಂಥ ವಸ್ತುಗಳನ್ನು ಸೇಫಾಗಿಟ್ಟಿರ್ತಾರೆ. ಆದರೆ ಆ ಬೆಳ್ಳಿ, ಬಂಗಾರ, ಆ ಒಡವೆ, ವಸ್ತ್ರಕ್ಕಿಂತಲೂ ಸಹ ನಿನ್ನ ಕಣ್ಣೀರು ದೇವರಿಗೆ ಬಹಳ ಬೆಲೆಯುಳ್ಳದಾಗಿದೆ. ನಿನ್ನ ಕಣ್ಣೀರು ಬಹಳ ಬೆಲೆಯುಳ್ಳದಾಗಿದೆ. ದೇನಾಕೆ ಸ್ತೋತ್ರವಾಗಲಿ. ನಾವು ಅಂದ್ಕೊಂಡಿರ್ತೇವೆ ಈ ಲೋಕದಲ್ಲಿ ಬಹಳ ಬೆಲೆಯುಳ್ಳದು ಆಸ್ತಿ, ಅಂತಸ್ತು, ಐಶ್ವರ್ಯ, ಬೆಳ್ಳಿ, ಬಂಗಾರ, ಹಣ ಎಂಬುದಾಗಿ. ಆದರೆ ನಾನು ನೀನು ಆರಾಧಿಸುವಂಥ ದೇವರಿಗೆ ಬಹು ಬೆಲೆಯುಳ್ಳದ್ದು ಯಾವುದು ಎಂಬುದಾಗಿ ನೆನೆಸುವಾಗ ಅದು ಮಾನವನ ಕಣ್ಣೀರಂತೆ. ಮಾನವನ ಕಣ್ಣೀರು. ನಾವೆಲ್ಲ ಗೋಲ್ಡನ್ನು ಡಿಪಾಸಿಟ್ ಮಾಡೋದಕ್ಕೆ ಹೋಗ್ತೇವೆ, ಹಣವನ್ನು ಎಫ್ ಡಿ ಮಾಡೋದಕ್ಕೆ ಹೋಗ್ತೇವೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಸ್ತಿಯ ದಾಖಲೆಯ ಪತ್ರಗಳನ್ನು ಸುಭದ್ರವಾಗಿ ಲಾಕರ್ನಲ್ಲಿ ಇಡುತ್ತೇವೆ. ಲಾಕರ್ನಲ್ಲಿ ಇಡುವಂಥ ಆ ಸಂದರ್ಭದಲ್ಲಿ ಬ್ಯಾಂಕಿನವರು ಪ್ರತಿಯೊಂದನ್ನು ಸದಾ ಬರೆದುಕೊಳ್ತಾರೆ. ಇದು ಇಷ್ಟು ಗ್ರಾಮ್ ಇದೆ, ಇದರಲ್ಲಿ ಇಷ್ಟು ಹಣ ಇದೆ, ಇಷ್ಟು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಇದೆ ಎಂಬುದಾಗಿ ಬರೆದುಕೊಂಡಿರ್ತಾರೆ. ಯಾಕೆಂದರೆ ಅದು ತುಂಬ ಬೆಲೆ ಬಾಳುವಂಥದ್ದು ಎಂಬುದಾಗಿ. ಆದರೆ ದೇವರನ್ನು ನಾವು ಗಮನಿಸುವಾಗ ಆತ್ಮೀಯ ದೇವಶನರೇ, ಈ ಲೋಕದಲ್ಲಿ ಯಾರಿಗೂ ಬೇಡವಾಗಿರುವಂಥ ಆ ಕಣ್ಣೀರನ್ನು ದೇವರು ತನ್ನ ಬುದ್ದಲಿಯಲ್ಲಿ ಸೇಕರಿಸಿಟ್ಟು ತನ್ನ ಪುಸ್ತಕದಲ್ಲಿ ಅದನ್ನು ಬರೆದಿಟ್ಟಿರ್ತಾರಂತೆ. ಯಾವಾಗ ನೀನು ಕಣ್ಣೀರಿಟ್ಟೆ, ಯಾವಾಗ ನೀನು ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡಿದೆ, ಯಾವಾಗ ಉಪವಾಸ ಪ್ರಾರ್ಥನೆ ಮಾಡುವಾಗ ಕಣ್ಣೀರಿಟ್ಟೆ, ಜನರ ರಕ್ಷಣೆಗಾಗಿ ಯಾವಾಗ ನೀನು ಕಣ್ಣೀರಿಟ್ಟೆ, ನಿನ್ನ ಕುಟುಂಬ ಸರಿಯಾಗಬೇಕೆಂಬುದಾಗಿ, ನಿನ್ನ ದುಃಖದ ದಿನಗಳು ಕೊನೆಗಾಣಬೇಕೆಂಬುದಾಗಿ ನೀನು ಕಣ್ಣೀರಿಟ್ಟೆ, ಅವೆಲ್ಲವೂ ಸದಾ ರೆಕಾರ್ಡ್ ಆಗಿರ್ತದಂತೆ. ಹೌದು ಪ್ರೀತಿಯುಳ್ಳ ದೇವಶನರೇ, ನಿನ್ನ ಕಣ್ಣೀರಿಗೆ ಈ ಲೋಕದಲ್ಲಿ ಯಾರು ಬೆಲೆ ಕೊಡದೇ ಇರಬಹುದು. ಆದರೆ ನಿನ್ನ ಕಣ್ಣೀರಿಗೆ ಬೆಲೆ ಕೊಡುವ ಆತನು ಒಬ್ಬನಿದ್ದಾನೆ. ಆತನು ಬೇರೆ ಯಾರೂ ಅಲ್ಲ, ನಾನು ನೀನು ಆರಾಧಿಸುವಂಥ ನಮ್ಮ ಆರಾಧ್ಯ ದೈವವಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನು. ನಜರೇತಿನ ಯೇಸು ಕ್ರಿಸ್ತನು. ದೇನಾಕೆ ಸ್ತೋತ್ರವಾಗಲಿ. ಒಬ್ಬ ಕವಿ ಹೀಗೆ ಹೇಳ್ತಾನೆ, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರ ಮುಂಭಾಗದಲ್ಲಿ ನೀವು ಕಣ್ಣೀರನ್ನು ಇಡಬೇಡ್ರಿ ಎಂಬುದಾಗಿ. ಮತ್ತೊಂದು ಸಾರಿ ಹೇಳ್ತಾನೆ ಕೇಳ್ರಿ, ನಿಮ್ಮ ಕಣ್ಣೀರಿಗೆ ಬೆಲೆ ಕೊಡದವರ ಬಳಿನಲ್ಲಿ ನಿಮ್ಮ ಕಣ್ಣೀರನ್ನು ಹಾಕಬೇಡ್ರಿ. ಯಾಕೆಂದರೆ ಅದಕ್ಕೆ ಬಹಳ ಬೆಲೆ ಇದೆ. ಕಣ್ಣೀರು ಎಷ್ಟು ಶಕ್ತಿಶಾಲಿ ಎಂಬುದಾಗಿ ನೆನೆಸುವಂಥ ಸಂದರ್ಭದಲ್ಲಿ ಆತ್ಮೀಯ ದೇವಶನರೇ, 1% ಮಾತ್ರ ನೀರು ನಮ್ಮ ಕಣ್ಣಿಗೆ ಕಾಣಬಹುದು. ಆದರೆ 99% ಅದರಲ್ಲಿ ಮನೋವೇದನೆ ತುಂಬಿರುತ್ತದೆ, ಮನಸ್ಸಿನ ಭಾರ ತುಂಬಿರ್ತದೆ, ಮನಸ್ಸಿನ ವ್ಯಾಕುಲತೆಯಿಂದ ಅದು ತುಂಬಿ ಮನದಾಳದಲ್ಲಿ ನೋವನ್ನು ಅದು ಹೊರಗಡೆ ಹಾಕುವಂಥ ಒಂದು ಶಕ್ತಿ ಇರ್ತದೆ. ಯಾಕೆ ಕಣ್ಣೀರು ಬರ್ತದೆ ಮನುಷ್ಯನಿಗೆ ಎಂಬುದಾಗಿ ನೆನೆಸುವಾಗ ಅವನಿಗೆ ಯಾವುದೇ ವಿಧವಾದಂಥ ಆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಇಲ್ಲದೆ ಇರುವಾಗ, ಅದು ಒಂದು ಎಕ್ಸಾಂಪಲ್ ಆಗಿ ಹೇಳ್ಬೋದು. ಏನಂದರೆ ನೋಡ್ರಿ, ನದಿಗಳು ಅಥವಾ ಡ್ಯಾಮ್ಗಳು ಅಥವಾ ಕಟ್ಟೆಗಳು ತುಂಬಿದಾಗ ಅದಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ. ಅದಾದ್ಮೇಲೆ ಕೋಡಿ ಬೀಳ್ತದೆ, ಹೊರಗಡೆ ಬರ್ತದೆ. ಅದೇ ರೀತಿಯಲ್ಲಿ ಮಾನವನ ಚ್ಯುತದಲ್ಲಿ ತಡೆದುಕೊಳ್ಳೋದಕ್ಕೆ ಆಗಲ್ಲ. ಆವಾಗ ಕಣ್ಣೀರು ಹೊರಗಡೆ ಬರ್ತದೆ. ಬಹಳ ಜನರು ಹೇಳ್ತಾರೆ ಏನೆಂದರೆ, ಅವನು ಹೆಂಗಳತಿದ್ದಾನೆ ನೋಡು, ಗದರಿಸ್ತಾರೆ, ಗಂಡು ಸಾಕಿದ್ದು ನೀನು ಅಳ್ತಾ ಇದೆಯಾ ನೀನು ಅಂತ. ಯಾಕೆಂದರೆ ನೋಡುವಂಥವ್ರು ಹೀಗೆ ಹೇಳ್ತಾರೆ, ಅಯ್ಯೋ ಗಂಡು ಮಕ್ಕಳು ಯಾವತ್ತೂ ಅಳಬಾರ್ದು, ಹೆಣ್ಮಕ್ಳು ಯಾವತ್ತೂ ನಗಬಾರ್ದು ಅಂತ. ಅದೇ ಹೆಣ್ಣುಮಗಳು ಅತ್ತರೆ ಭಾಳ ಜನ ಇಷ್ಟಪಡ್ತಾರೆ. ಅವ್ರಿಗೆ ಹೇಳುವಂಥ ಸಂಗತಿ ಏನು ಗೊತ್ತಾ, ಈ ಅಮ್ಮ ಭಾಳ ಅಳು ಮನುಷ್ಯ, ಇವಳು ತಲೆ ಮೇಲೆ ಒಂದು ದೊಡ್ಡ ನೀರಿನ ಮಡಿಕೆನೇ ಇದೆ ಎಂಬುದಾಗಿ.
ಆದರೆ ಗಂಡು ಮಕ್ಕಳು ಅಳುವಂಥ ಸಂದರ್ಭದಲ್ಲಿ ಗಂಡಸಾಗಿ ನೀನು ಕಣ್ಣೀರಿಡ್ತಾ ಇದ್ದೀಯಾ, ಗಂಡಸು ಅಳಬಾರ್ದು, ಹೆಣ್ಮಗಳು ನಗಬಾರ್ದು ಎಂಬುದಾಗಿ ಲೋಕದಲ್ಲಿ ಗಾದೆ ಇದೆ. ಹೌದು ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಯಾರೂ ಸದಾ ಆ ಕಣ್ಣೀರಿಗೆ ಬೆಲೆ ಕೊಡೋದಿಲ್ಲ. ಆದರೆ ದೇವರು ಆ ಕಣ್ಣೀರನ್ನು ನೋಡ್ರಿ ಎಷ್ಟು ಸುಭದ್ರವಾಗಿ ಸೇಕರಿಸಿಟ್ಟು, ನೀನು ಯಾವ ಸಂದರ್ಭದಲ್ಲಿ ಯಾವುದಕ್ಕಾಗಿ ನೀನು ಅತ್ತೀಯೋ ಆ ಸಂಗತಿಗಳನ್ನು ಆತನು ತನ್ನ ಪುಸ್ತಕದಲ್ಲಿ ಬರೆದಿಡ್ತಾನೆ. ನಾನು ಹೇಳಿದೆ, ಅದಕ್ಕೆ ದೊಡ್ಡ ಬೆಲೆಯನ್ನು ದೇವರು ಕೊಡುವಂಥವನಾಗಿದ್ದಾನೆ. ಎರಡನೇ ಒಂದು ಸಂಗತಿ, ಅದಕ್ಕೆ ದೊಡ್ಡದಾದಂಥ ಶಕ್ತಿ ಇರುವಂಥದ್ದಾಗಿದೆ. ಎಂಥ ಶಕ್ತಿ ಅಂದರೆ, ಕಣ್ಣೀರಿನ ಪ್ರಾರ್ಥನೆ ಅಥವಾ ಕಣ್ಣೀರು ಎಂಥ ಒಬ್ಬ ಮನುಷ್ಯನ ಕಲ್ಲಾದ ಹೃದಯವನ್ನು ಅದು ಮೃದುಗೊಳಿಸುತ್ತದೆ. ಕಲ್ಲಾದ ಹೃದಯವನ್ನು ಅದು ಮೃದುಗೊಳಿಸುತ್ತದೆ. ಎರಡನೇದಾಗಿ, ಕಣ್ಣೀರಿನ ಪ್ರಾರ್ಥನೆ ಒಬ್ಬ ಮಾನವನ ಜೀವಿತದಲ್ಲಿ ಪರಿಶುದ್ಧತೆಯನ್ನು ತರುವಂಥದ್ದಾಗಿದೆ. ಮೂರನೇ ಒಂದು ಸಂಗತಿ, ಕಣ್ಣೀರಿನಿಂದ ಮಾಡುವಂಥ ಪ್ರತಿಯೊಂದು ಯಾಚನೆಗಳು ಅಥವಾ ಕಣ್ಣೀರು ಯಾವುದಕ್ಕೆ ಹೋಲಿಕೆಯಾಗಿದೆ ಅಂದರೆ, ಈ ಲೋಕದಲ್ಲಿ ಅದು ಏನು ಬೇಕಾದರೂ ಹೊಂದಿಕೊಳ್ಳಬಹುದು, ಅಷ್ಟು ಶಕ್ತಿ ಆ ಕಣ್ಣೀರಿಗೆ ಇರುವಂಥದ್ದಾಗಿದೆ. ನೀವು ಭಾಳ ಜನ ಮಕ್ಕಳು ಹತ್ತು ಬಿಟ್ಟರೆ ಸಾಕು, ಅವ್ರ ಇಷ್ಟಾರ್ಥವರು ಎಲ್ಲ ನೆರವೇರಿಸ್ಬಿಡ್ತಾರೆ ತಂದೆ ತಾಯಿಗಳೆಲ್ಲವೂ ಸದಾ. ಒಂದು ವೇಳೆ ಹೆಂಡತಿ ಹತ್ತು ಬಿಟ್ಟರೆ ಗಂಡಂದರು ಅವ್ರಿಗೆ ಬೇಕಾದದನ್ನೆಲ್ಲ ಕೊಡಿಸ್ತೀನಿ, ಸುಮ್ಮನೆ ಅಳ್ಬೇಡ ಎಂಬುದಾಗಿ ಹೇಳ್ತಾರೆ. ಆದರೆ ಅದಕ್ಕಿಂತಲೂ ಮಹಿಮೆಯಾಗಿ ಇಲ್ಲಿ ಭಕ್ತನಾಗಿರುವಂಥ ದಾವೀದನು ಇಲ್ಲಿ ಸ್ಪಷ್ಟಪಡಿಸ್ತಿರುವಂಥ ಸಂಗತಿ ಏನೆಂದರೆ, ನಾನು ಭ್ರಷ್ಟನಾಗಿ ಅಲಿತಿರುವಂಥ ಆ ದಿನಗಳನ್ನು ನೀನೇ ಬಲ್ಲೆ. ಆದರೆ ದೇವರೇ, ಕರ್ತನೆ, ಆ ದಿನಗಳಲ್ಲಿ ನಾನು ಮಾಡಿದಂಥ ಆ ತಪ್ಪು ಪಾಪಗಳ ನಿಮಿತ್ತವಾಗಿ ನಾನು ಭ್ರಷ್ಟನಾಗಿ ಅಲಿತಾ ಇದ್ದೆ. ಆಗ ಇಟ್ಟಂಥ ಆ ಕಣ್ಣೀರಿಗೆ ನೀನು ಪ್ರತಿಫಲವನ್ನು ಕೊಟ್ಟು ಆ ಭ್ರಷ್ಟತ್ವದಿಂದ ನನ್ನನ್ನು ದೂರು ಮಾಡಿ, ದೇವರೇ ಕರ್ತನೆ, ಇವತ್ತು ವಿನೂತನವಾದಂಥ ಬದುಕನ್ನು ನೀನು ಕೊಟ್ಟಿದ್ದಿ ಎಂಬುದಾಗಿ ಇಲ್ಲಿ ಕೀರ್ತನೆಯಲ್ಲಿ ಆತನು ಸ್ಪಷ್ಟಪಡಿಸ್ತಾ ಇದ್ದಾನೆ. ನನ್ನನ್ನು ಗಮನಿಸಿ ಆತ್ಮೀಯ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಎಂಥ ಮನುಷ್ಯರ ಕಲ್ಲಾದ ಹೃದಯವನ್ನು ಮಾರ್ಪಡಿಸುವಂಥ ಶಕ್ತಿ ಕಣ್ಣೀರಿಗೆ ಇರುವಂಥದ್ದಾಗಿದೆ. ಮೋನಿಕಾ ಎನ್ನುವಂಥ ಸಹೋದರಿಯ ವಿಷಯದಲ್ಲಿ 14ನೇ ಶತಮಾನದಲ್ಲಿ ನಡೆದಂಥ ಆಶ್ಚರ್ಯಕರವಾದಂಥ ಘಟನೆ ಏನೆಂದರೆ, ಆ ಮೋನಿಕಾ ಬಹಳ ಭಯಭಕ್ತಿ ಉಳ್ಳವಳು, ದೇವರೊಟ್ಟಿಗೆ ಜೀವಿಸುವಂಥ ಭಕ್ತಿವಂತ ಮಹಿಳೆ. ಆದರೆ ಅವರ ಅತ್ತೆ, ಅವರ ಮಾವ ಭಯಂಕರವಾದಂಥ ಕಲ್ಲಾದ ಹೃದಯವನ್ನು ಹೊಂದಿದಂಥ ವ್ಯಕ್ತಿಗಳು. ಸರಿಸುಮಾರು ವರ್ಷಗಳ ಕಾಲ ತನ್ನ ಅತ್ತೆ ಮತ್ತು ಮಾವಂದರ ಆ ಕಾಠಿಣ್ಯ ಹೃದಯವನ್ನು ದೇವರೇ ನೀನು ಮಾರ್ಪಡಿಸು ಎಂಬುದಾಗಿ ಆ ಮೋನಿಕಾ ಸಹೋದರಿ ತನ್ನ ಅತ್ತೆ ಮಾವಂದರಿಗಾಗಿ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡುತ್ತಾ ಒಂದು ದಿನ ಬರ್ತದೆ, ತನ್ನ ಮಾವ ಮಾರ್ಪಡ್ತಾನೆ, ತನ್ನ ಅತ್ತೆಯೂ ಸದಾ ಮಾರ್ಪಡ್ತಾಳೆ. ಆ ಸಂದರ್ಭದಲ್ಲಿ ಆ ಮೋನಿಕಾಗೆ ಒಂದು ಗಂಡು ಮಗುವನ್ನು ಕೊಟ್ಟು ಅವರ ಗಂಡ ಸತ್ತೋಗ್ಬಿಡ್ತಾನೆ. ಆ ಸಂದರ್ಭದಲ್ಲಿ ಮಗನು ಬೆಳೆದು 11 ವರ್ಷ, ಬರೀ 11 ವರ್ಷ, ಅವನ ಹೆಸರು ಅಗಸ್ಟಿನ್ ಎಂಬುದಾಗಿ, 11 ವರ್ಷದಲ್ಲಿಯೇ ವ್ಯಭಿಚಾರ ಮಾಡಿ 11ನೇ ವರ್ಷದಲ್ಲಿಯೇ ಒಂದು ಮಗುವಿನ ತಂದೆಯಾಗಿ ಮಾರ್ಪಡ್ತಾನೆ ಆತನು. ಎಷ್ಟು ಕಠಿಣವಾಗಿರ್ಬೋದು ಅವಳ ಬದುಕು. ದೇವರಿಗೆ ಸ್ತೋತ್ರವಾಗಲಿ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸ್ತೇವೆ, ಎಷ್ಟು ಭಕ್ತಿ ತೋರಿಸಿದರು, ಎಷ್ಟು ಪ್ರಾರ್ಥನೆ ಮಾಡಿದರು, ಹೋರಾಟಗಳು ತಪ್ಪೋದಿಲ್ಲ, ಕಣ್ಣೀರುಗಳು ತಪ್ಪೋದಿಲ್ಲ. ಕುಟುಂಬದಲ್ಲಿ ಅನೇಕ ವಿಧವಾದ ತಡೆಗಳು ಬರ್ತಾನೆ ಇರ್ತದೆ. ಏನು ಮಾಡೋದು ಪಾಸ್ಟರ್ ಎಂಬುದಾಗಿ ಅನೇಕ ಜನರು ನೀವು ಕಾಲ್ ಮಾಡಿ ಹೇಳ್ತಿರ್ತೀರಿ. ಆದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, 11ನೇ ವರ್ಷದಲ್ಲಿ ಇನ್ನೇನು ಅತ್ತೆ ಮಾವ ಸರಿ ಹೋದರು ಎಂಬುದಾಗಿ ನೆನೆಸುವಾಗ ಈ ಕಡೆ ಮಗನಿಂದ ನೋವು ಪ್ರಾರಂಭವಾಗ್ತದೆ. ಸರಿಸುಮಾರು 17 ವರ್ಷಗಳ ಕಾಲ ಅಗಸ್ಟಿನ್ಗಾಗಿ ಆ ತಾಯಿ ಪ್ರಾರ್ಥನೆ ಮಾಡ್ತಾಳೆ. ಆ ತಾಯಿ ಪ್ರಾರ್ಥನೆ ಮಾಡುತ್ತಾ 17 ವರ್ಷಗಳ ನಂತರ ಕೊನೆ ಉಸಿರು ಎಳೆಯುವಂಥ ಸಂದರ್ಭದಲ್ಲಿ ಅವನು ಪರಿವರ್ತನೆ ಆಗ್ತಾನೆ. ಪರಿವರ್ತನೆ ಆದ ನಂತರ ಆತನು ಓಡಿ ಬಂದು ತನ್ನ ತಾಯಿಯ ಸಾವನ್ನು ನೋಡುವಂಥ ಸಂದರ್ಭದಲ್ಲಿ, ಪ್ರಾಣ ಹೋಗುವಂಥ ವೇಳೆಯಲ್ಲಿ ಕೊನೆಯದಾಗಿ ಅವರ ತಾಯಿ
ಆ ಮಗನ ತೊಡೆಯ ಮೇಲೇ ತನ್ನ ಕೊನೆ ಉಸಿರನ್ನು ಬಿಡ್ತಾಳೆ. ಆಗ ಅಗಸ್ಟಿನ್ ಪರಿಪೂರ್ಣವಾಗಿ ಪರಿಶುದ್ಧತೆಯ ಜೀವಿತವನ್ನು ಪ್ರಾರಂಭಿಸಿ ಒಬ್ಬ ದೊಡ್ಡ ಸೇವಕನಾಗಿ ಮಾರ್ಪಡ್ತಾನೆ. ಆತನ ಪುಸ್ತಕದಲ್ಲಿ ಹೀಗೆ ಬರೀತಾನೆ, ನನ್ನ ತಾಯಿಯ ಕಣ್ಣೀರಿನ ಪ್ರವಾಹದಲ್ಲಿ ನಾನು ಕೊಚ್ಚಿ ಹೋಗಿ ದೇವರ ಸಿಂಹಾಸನದ ಮುಂಭಾಗದಲ್ಲಿ ಆತನ ಪಾದದ ಧೂಳಿಯಾಗುವ ತನಕ ನನ್ನ ತಾಯಿಯ ಕಣ್ಣೀರಿನ ಪ್ರವಾಹ ನನ್ನನ್ನು ಕೊಚ್ಚಿಕೊಂಡು ಪರಲೋಕದ ತನಕ ಎಳ್ಕೊಂಡು ಹೋಯಿತು ಅಂತ. ಎಷ್ಟು ಅಮೂಲ್ಯವಾದಂಥ ಮಾತ್ರೆ ಇದು. ಹೌದು ಪ್ರೀತಿಯುಳ್ಳ ದೇವಶನರೇ, ಕರ್ತನ ಸನ್ನಿಧಾನದಲ್ಲಿ ಇವತ್ತು ನಿನ್ನ ಗಂಡ ಕಲ್ಲಾದ ಹೃದಯದಿಂದ ತುಂಬಲ್ಪಟ್ಟಿದ್ದಾನ, ಅಥವಾ ನಿನ್ನ ತಂದೆ ತಾಯಿಗಳು ಅಥವಾ ನಿನ್ನ ಕುಟುಂಬಸ್ಥರು ಅಥವಾ ನಿನ್ನ ವಿರೋಧವಾಗಿ ಅನೇಕ ವಿಧವಾದಂಥ ಕಾರ್ಯತಂತ್ರಗಳನ್ನು ಇವತ್ತು ನಡೆಸುವಂಥ ವ್ಯಕ್ತಿಗಳು, ದೇವಾಕರ್ತನೆ ಇವರನ್ನು ಬದಲಾಯಿಸು ಎಂಬುದಾಗಿ ಎಷ್ಟೋ ರಾತ್ರಿಗಳು ನೀನಿಟ್ಟಂಥ ಕಣ್ಣೀರು ಅದಕ್ಕೆ ಪ್ರತಿಫಲ ಇಲ್ಲ ಎಂಬುದಾಗಿ ನೀನು ತಿಳಿದುಕೊಳ್ಳಬೇಡ. ದನಾಕ್ಕೆ ಸ್ತೋತ್ರವಾಗಲಿ. ನನ್ನ ದೇವರು ಕಲಾದ ಹೃದಯಗಳನ್ನು ಆತನು ಮೃದು ಮಾರ್ಪಡಿಸುವುದು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಪರಲೋಕದ ಆ ಅನುಭವದಿಂದ ತುಂಬಲ್ಪಡುವಂತೆ ಖಂಡಿತವಾಗಿ ಒಂದು ದೊಡ್ಡ ಬಿಡುಗಡೆಯನ್ನು ದೇವರು ಶೀಘ್ರದಲ್ಲೇ ಕೊಡುವಂಥವನಾಗಿದ್ದಾನೆ. ಅದಕ್ಕಾಗಿ ಪ್ರೀತಿಯುಳ್ಳ ದೇವಶನರೇ, ಕಣ್ಣೀರಿಗೆ ದೊಡ್ಡದಾದಂಥ ಶಕ್ತಿ ಇರುವಂಥದ್ದಾಗಿದೆ. ಎರಡನೇದಾಗಿ ನಾವು ಗಮನಿಸುವಂಥ ಒಂದು ಸಂಗತಿ ಏನಂತ ಹೇಳಿದರೆ, ಆ ಕಣ್ಣೀರು ಒಂದು ವೇಳೆ ಮುರಿಯಲ್ಪಟ್ಟಂಥ ಹೃದಯಗಳನ್ನು ಅದು ಹೊಸ ವಿಧವಾದಂಥ ಬಲದಿಂದ ಅದು ತುಂಬಲ್ಪಡುವಂಥದ್ದಾಗಿದೆ. ಮುರಿಯಲ್ಪಟ್ಟಂಥ ಹೃದಯ ಮಾತ್ರ ಕಣ್ಣೀರಿಡೋದಕ್ಕೆ ಸಾಧ್ಯ. ಆದರೆ ದೇವರಿಗೆ ಯಾವ ಹೃದಯ ಇಷ್ಟ ಗೊತ್ತಾ? ಜಜ್ಜಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ ದೇವರು ಸ್ಪಷ್ಟಪಡಿಸ್ತಾರೆ. ದೇನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನಿನ್ನ ಬದುಕಿನಲ್ಲಿ ಯಾವುದಕ್ಕಾಗಿ ನೀನು ಅಳ್ತಾ ಇದೆಯೋ, ಯಾವುದು ನಿನ್ನನ್ನು ಮುರಿದು ಬಿಟ್ಟಿದೆಯೋ, ಯಾವ ಸಂಗತಿಗಳು ಇವತ್ತು ನಿನ್ನ ವಿರುದ್ಧವಾಗಿ ಕಣ್ಣೀರು ಬರುವ ಹಾಗೆ ಮಾಡಿದೆಯೋ, ಅಯ್ಯೋ ದೇವರೇ, ಕರ್ತನೆ ಸ್ವಾಮಿ, ನನ್ನ ಬದುಕಿನಲ್ಲಿ ಇಂಥ ಒಂದು ಅನಾರೋಗ್ಯ, ಇಂಥ ಒಂದು ಬಲಹೀನತೆ, ಇಂಥ ಸಾಲದ ಮುಗ್ಗಟ್ಟು, ಇಂಥ ವಿಧವಾದಂಥ ಕೊರತೆಗಳನ್ನು ನಾನು ತಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸ್ವಾಮಿ, ನನ್ನನ್ನು ಕರುಣಿಸು ಎಂಬುದಾಗಿ ಮುರಿಯಲ್ಪಟ್ಟಂಥ ಒಂದು ಪರಿಸ್ಥಿತಿನಲ್ಲಿ ನೀನಿರುವುದಾದರೆ, ಆತ್ಮೀಯ ದೇವಶನರೇ, ಯೋಬನು ಹೀಗೆ ಹೇಳುತ್ತಾನೆ, ದನಾಕ್ಕೆ ಸ್ತೋತ್ರವಾಗಲಿ. ಮುರಿಯಲ್ಪಟ್ಟಂಥ ಆ ಜಜ್ಜಿದ ದಂಟನ್ನು ದನಾಕ್ಕೆ ಸ್ತೋತ್ರವಾಗಲಿ, ಅದು ಎಂದೂ ಸದಾ ದೇವರು ತಿರಸ್ಕಾರ ಮಾಡೋದಿಲ್ಲ. ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ಹೋಗುವಂಥ ಸಂದರ್ಭದಲ್ಲಿ 42ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, ದನಾಕ್ಕೆ ಸ್ತೋತ್ರವಾಗಲಿ. ಜಜ್ಜಿದ ದಂಟನ್ನು ಮುರಿದು ಹಾಕದೆ, ಕಳೆಗುಂದಿದ ದೀಪವನ್ನು ನಂದಿಸದೆ, ನನ್ನ ಸದ್ಧರ್ಮವನ್ನು ನಾನು ಪ್ರಚುರಪಡಿಸುವ ದೇವರಾಗಿದ್ದೇನೆಂಬುದಾಗಿ ಆತನು ಸ್ಪಷ್ಟಪಡಿಸ್ತಾನೆ. ಆತ್ಮೀಯ ದೇವಶನರೇ, ಖಂಡಿತವಾಗಿಯೂ ನಾವು ಅಂದ್ಕೊಂಡಿರ್ತೇವೆ, ನಾವು ಓಡಾಡುವಂಥ ಸಂದರ್ಭದಲ್ಲಿ ಅಯ್ಯೋಯ್ಯೋ, ಇಷ್ಟು ಚೆನ್ನಾಗಿ ಇದ್ದಂಥ ಈ ಮರ ಒಣಗಿ ಹೋಗಿದೆಯಲ್ಲ, ಇದನ್ನು ಯಾರು ಕಡಿದ್ರು ಎಂಬುದಾಗಿ ನಾವು ಅಂದ್ಕೊಂಡಿರ್ತೇವೆ. ಅದನ್ನೇ ಆ ಗಿಡ ತಿರುಗಿ 6 ತಿಂಗಳ ನಂತರ ತಿರುಗಿ ನೋಡುವಂಥ ಸಂದರ್ಭದಲ್ಲಿ ಅದ್ಭುತವಾಗಿ ಹಚ್ಚು ಹಸಿರು ಎಲೆಗಳಿಂದ ಅದು ಕಂಗಳಿಸುವುದನ್ನು ನಾವು ನೋಡುತ್ತೇವೆ. ಯಾಕೆಂದರೆ ಮೇಲಿರುವಂಥ ರಂಬೆ ಕೊಂಬೆಗಳು, ಎಲೆಗಳು ಒಂದು ವೇಳೆ ಅವು ಕಡಿತಕ್ಕೆ ಒಳಗಾಗಿ ಜಜ್ಜಿ ಅವು ಒಣಗಿರಬಹುದು, ಆದರೆ ಬೇರು ಮಾತ್ರ ಒಣಗಿರಲ್ಲ. ಯಾಕೆಂದರೆ ನಿನ್ನ ಬದುಕಿನಲ್ಲಿ ಇವತ್ತು ಒಣಗಿದ ಅನುಭವ ನಿನಗೆ ಇರುವುದಾದರೆ, ಒಂದು ಸತ್ಯ ದೇವರು ಇವತ್ತು ಪ್ರಕಟಪಡಿಸ್ತಾ ಇದ್ದಾನೆ. ಕಣ್ಣೀರಿನ ಆ ಒಣಗಿದ ಅನುಭವ ನಿನ್ನ ಜೀವಿತದಲ್ಲಿ ಇರುವುದಾದರೆ, ಬೈಬಲ್ ಹೇಳ್ತದೆ, ಈಶಾಯನ ಬುಡದಿಂದ ಒಂದು ಚಿಗುರು ಚಿಗುರಲ್ಪಡ್ತಾ ಇತ್ತಂತೆ. ದನಾಕ್ಕೆ ಸ್ತೋತ್ರವಾಗಲಿ. ಆ ಚಿಗುರು ಎಲ್ಲಿ ತನಕ ಹರಡುತ್ತೆ ಗೊತ್ತಾ? ಬರೀ ಇಸ್ರೇಲ್ ದೇಶ ಮಾತ್ರ ಆವರಿಸುವ ಹಾಗೆ ಚಿಗುರಲ್ಪಡಿತ್ತು. ಆದರೆ ಆ ಯೆಶಾಯನ ಜೀವನ ಅಂತ್ಯವಾದ ನಂತರ ಆ ಯೆಶಾಯನ ಸಂತತಿಯಲ್ಲಿ ಆ ಚಿಗುರಿದೆಯಲ್ಲ, ಅದು ಮತ್ತೆ ಚಿಗುರಿ ಹೆಮ್ಮರವಾಗಿ ಮಾರ್ಪಟ್ಟು ಬರೀ ಯೆಶಾಯ ಇಸ್ರಾಯೇಲರ ಸಂತತಿ ಮಧ್ಯದಲ್ಲಿ ಮಾತ್ರ ಅವನ ಸಂತತಿ ಚಿಗುರಲ್ಪಟ್ಟಿತು. ಯೆಶಾಯನಿಂದ ಹುಟ್ಟಿದಂಥ ದಾವೀದನ ಮೂಲಕವಾಗಿ ನೀನು ಆರಾಧಿಸುವಂಥ ಯೇಸು ಸ್ವಾಮಿ
ಆ ದಾವಿದನ ಊರಿನಲ್ಲಿ, ಆ ದಾವಿದನ ಸಂತತಿಯಲ್ಲಿ ಆತನು ಜನಿಸುತ್ತಾನೆ. ಅವರೆಲ್ಲ ಅಂದ್ಕೊಂಡ್ರು, ಅಯ್ಯೋ ಈಶಾಯನ ಚಿಗುರು ಇಷ್ಟಕ್ಕೆ ಒಣಗಿ ಹೋಗ್ಬಿಡ್ತದೋ ಏನೋ ಅಂತ. ಆದರೆ ಆ ಚಿಗುರು ಮತ್ತೆ ಚಿಗುರೋದಕ್ಕೆ ಪ್ರಾರಂಭವಾಯಿತು. ಯೂಫ್ರಟಿಸ್ ನದಿ ಮೊದಲುಗೊಂಡು, ದೆನಾಕ್ಕೆ ಸ್ತೋತ್ರವಾಗಲಿ, ಸಪ್ತ ಸಾಗರದ ಆಚರಿಸದ ಆ ಚಿಗುರು ಹಬ್ಬಿ ಹರಡಿತು. ಭಾಳ ಜನರು ಅಂದ್ಕೊಂಡಿರ್ತಾರೆ, ದೆನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ಯೇಸು ಕ್ರಿಸ್ತನ ಆ ಪ್ರೀತಿ, ಆ ಈಶಾಯನ ಚಿಗುರು, ಆತ್ಮೀಯ ದೇವಚನರೇ, ಅಮೇರಿಕಾ ಖಂಡದಿಂದ ಹಿಡಿದು ಆಸ್ಟ್ರೇಲಿಯಾ ಖಂಡದ ತನಕ, ಆಫ್ರಿಕಾ ಖಂಡದಿಂದ ಹಿಡಿದು ದೆನಾಕ್ಕೆ ಸ್ತೋತ್ರವಾಗಲಿ ನ್ಯೂಜಿಲ್ಯಾಂಡ್ ತನಕ ಅದರ ಪ್ರಖ್ಯಾತಿ ಹಬ್ಬಿ ಹರಡುತ್ತಾ ಇದೆ, ಹಬ್ಬಿ ಹರಡುತ್ತಾ ಇದೆ. ದೆನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ನೀನು ಅಂದ್ಕೊಂಡಿರ್ಬೋದು, ನಾನು ಬಾಡಿ ಹೋಗಿದ್ದೇನೆ, ನಾನು ಬತ್ತಿ ಹೋಗಿದ್ದೇನೆ, ನನ್ನ ಕಣ್ಣಲ್ಲಿ ನೀರು ಇಂಗಿ ಹೋಗಿದೆ, ಡಾಕ್ಟರ್ ಚೆಕಪ್ ಮಾಡುವಂಥ ಸಂದರ್ಭದಲ್ಲಿ ನನ್ನ ಕಣ್ಣಲ್ಲಿ ನೀರೇ ಇಲ್ಲ ಎಂಬುದಾಗಿ ಟೆಸ್ಟ್ ಮಾಡ್ತಾ ಇದ್ದಾರೆ, ಆವಾಗ ನನಗೆ ಭಯ ಆಗುತ್ತದೆ ಎಂಬುದಾಗಿ. ಪ್ರಿಯ ತಾಯಿ, ಸಹೋದರ ಸಹೋದರಿ, ಕಳವಳ ಪಡಬೇಡ. ನಿನ್ನ ಪ್ರತಿಯೊಂದು ಹನಿಗಳು ಸಹ ದೇವರ ಬುದ್ದಲಿಯಲ್ಲಿ ದೇವರು ಶೇಖರಿಸಿಟ್ಟಿದ್ದಾನೆ. ನೀನು ಯಾವುದಕ್ಕಾಗಿ ಅವಮಾನಿಸಲ್ಪಟ್ಟು, ಕುಗ್ಗಿಸಲ್ಪಟ್ಟು, ಮುರಿಯಲ್ಪಟ್ಟು, ತಗ್ಗಿಸಲ್ಪಟ್ಟು ನೀನು ದುಃಖ ಅನುಭವಿಸಿದೆಯೋ ಅದರ ಪ್ರತಿಯೊಂದು ಕಾರ್ಯಗಳನ್ನು ತನ್ನ ಪುಸ್ತಕದಲ್ಲಿ ಆತನು ಬರೆದಿಟ್ಟಿದ್ದಾನೆ. ದೆನಾಕ್ಕೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ಇದೇ ದಾವಿದನು ಹೇಳುವಂಥ ಒಂದು ಸಂಗತಿಯನ್ನು ಗೊತ್ತಾ? 6ನೇ ಅಧ್ಯಾಯ ಕೀರ್ತನೆ 6ನೇ ವಚನ ಕೇಳಿಸಿಕೊಳ್ಳುವಂತರಾಗೋಣ. ದೆನಾಕ್ಕೆ ಸ್ತೋತ್ರವಾಗಲಿ. ನಾನು ನರಳಿ ನರಳಿ ದಣಿದಿದ್ದೇನೆ, ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿನಿಂದ ಮಂಚವು ತೇಲಾಡುತ್ತದೆ, ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ. ಹಲ್ಲೆಲೂಯಾ. ದೆನಾಕ್ಕೆ ಸ್ತೋತ್ರವಾಗಲಿ. ಇವತ್ತು ನರಳಿ 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 ಎಷ್ಟು ಹತ್ತಿರಬಹುದು ದಾವಿದನು. ಆತನ ವಿಶ್ಲೇಷಣೆ ನೀವು ಗಮನಿಸ್ತಾ ಇದ್ದೀರಾ? ಆತನ ಕಣ್ಣೀರಿನಲ್ಲಿ ಮಂಚವು ತೇಲಾಡಿತಂತೆ, ಹಾಸಿಗೆ ನೆಂದು ಹೋಯಿತಂತೆ. ಆತ್ಮೀಯ ದೇವಶನರೇ, ಆತನಿಗಾದಂಥ ಅವಮಾನ, ಆತನಿಗಾದಂಥ ಮುರಿಯಲ್ಪಡುವಿಕೆ, ಆತನಿಗಾದಂಥ ಅಗಾಧವಾದಂಥ ಆ ಶತ್ರುಗಳ ಆ ತಡೆಗಳು, ಅದರ ಜೊತೆಯಲ್ಲಿ ತಾನು ಮಾಡಿದಂಥ ಆ ಪಾಪದ ನಿಮಿತ್ತವಾಗಿ ದೇವರ ಆ ಕೋಪಕ್ಕೆ ಗುರಿಯಾಗಿ ಒಂದು ವೇಳೆ ನನ್ನನ್ನು ದೇವರು ನಾಶ ಮಾಡಿಬಿಡ್ತಾನೋ ಏನೋ, ನನ್ನ ಸಂತತಿಯನ್ನು ದೇವರು ನಾಶಪಡಿಸ್ತಾನೋ ಏನೋ, ನಾನು ಎಂಥ ಘೋರವಾದಂಥ ತಪ್ಪು ಪಾಪವನ್ನು ಮಾಡಿಬಿಟ್ಟೆ. ಆತ್ಮೀಯ ದೇವಶನರೇ, ಈ ಲೋಕದಲ್ಲಿ ಕಣ್ಣೀರಿಗೆ ಇರುವಂಥ ಇನ್ನೊಂದು ದೊಡ್ಡ ಶಕ್ತಿ ಏನೆಂದರೆ, ಪಾಪವನ್ನು ತೊಳೆಯುವಂಥ ಶಕ್ತಿ ಕಣ್ಣೀರಿಗಿರುವಂಥದ್ದಾಗಿದೆ. ಪಾಪವನ್ನು ಬಿಟ್ಟು ಬದುಕುವಂಥ ಶಕ್ತಿ, ಪಾಪದಿಂದ ಬಿಡಿಸುವಂಥ ಶಕ್ತಿ ಕಣ್ಣೀರಿಗಿರುವಂಥದ್ದಾಗಿದೆ. ಇಲ್ಲಿ ನೋಡ್ರಿ, ಆತನು ನರಳುತ್ತಾ ಇದ್ದಾನೆ. ಕಣ್ಣೀರಿಂದ ದೇವರ ಬಳಿನಲ್ಲಿ ಕೂಗಿ ಹೇಳಿದ್ದಾನೆ, ದೇವರೇ, ನಾನು ನಿನ್ನ ವಿರೋಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ವಿರೋಧವಾಗಿ ತಪ್ಪನ್ನು ಮಾಡಿಬಿಟ್ಟಿದ್ದೇನೆ. 51ನೇ ಕೀರ್ತನೆಯಲ್ಲಿ ಆತನು ಹೇಳ್ತಾ ಹೋಗ್ತಾನಲ್ಲ, ನಿನ್ನ ವಿರುದ್ಧವಾಗಿ ನಾನು ದ್ರೋಹ ಮಾಡಿದ್ದೇನೆ, ನಾನು ಕರುಣಿಸು ಸ್ವಾಮಿ. ದೇವರೇ ಕರ್ತನೆ, ನಿನ್ನ ಪ್ರಸನ್ನತೆಯಿಂದ ನನ್ನ ದೂರ ತಳ್ಳಬೇಡ, ನಿನ್ನ ಆತ್ಮನ ನನ್ನಿಂದ ತೆಗೆಯಬೇಡ. ದೇವರೇ ಕರ್ತನೆ, ಮತ್ತೆ ನನ್ನನ್ನೇ ತಿರುಗಿ ದೇವರೇ ಚಿಗುರುವಂತೆ ನೀನು ಮಾಡು, ಮತ್ತೆ ಬೆಳೆಯುವಂತೆ ಮಾಡು ಎಂಬುದಾಗಿ. ಆತ್ಮೀಯ ದೇವಶನರೇ, ದಾವಿದನಷ್ಟು ಯಾರು ಕಣ್ಣೀರಿಡೋದಕ್ಕೆ ಸಾಧ್ಯನೇ ಇಲ್ಲವೇನೋ. ಮಂಚಾನೇ ತೇಲ್ತಾ ಇದೆ ಅಂದರೆ ಇಮ್ಯಾಜಿನೇಷನ್ ಮಾಡಿಕೊಳ್ರಿ. ಹಾಸಿಗೆ ನೆಂದು ಹೋಗ್ತಾ ಇದೆ ಅಂದರೆ ಇಮ್ಯಾಜಿನೇಷನ್ ಮಾಡಿಕೊಳ್ರಿ. ಇವತ್ತು ದೇವರ ಸನ್ನಿಧಾನದಲ್ಲಿ ಅಂಥ ದಾವಿದನ ಕಣ್ಣೀರಿಗೆ ದೇವರು ಪ್ರತಿಫಲವನ್ನು ಕೊಟ್ಟು ತನ್ನ ಪುಸ್ತಕದಲ್ಲಿ ಆ ದಿನಗಳನ್ನು ಬರೆದಿಟ್ಟು, ಅವನ ಕಣ್ಣೀರಿಗೆ ಬದಲಾಗಿ ಸಂತೋಷವನ್ನು, ಅವನ ದುಃಖಕ್ಕೆ ಬದಲಾಗಿ ನಾಟ್ಯವನ್ನು, ಅವನ ಕುಟುಂಬದಲ್ಲಿ ಇದ್ದಂಥ ಆ ಕಹಿ ನೆನಪುಗಳ ಬದಲಾಗಿ ಶಾಶ್ವತವಾದ ಕೃಪೆಯ ಮೂಲಕವಾಗಿ ಆತನ ಸಂತತಿಗೆ ತನ್ನ ಕೃಪಾಸನವನ್ನು ಕೊಟ್ಟಂಥ ಆ ಕರ್ತನು
ಇವತ್ತೂ ಸಹ ನಿನ್ನ ಕಣ್ಣೀರಿಗೆ ಆತನು ಉತ್ತರವನ್ನು ಕೊಡುವುದಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. ನಿನ್ನ ಕಣ್ಣೀರಿಗೆ ಪ್ರತಿಫಲವನ್ನು ಕೊಡುವುದಕ್ಕಾಗಿ ಆತನು ಎದುರು ನೋಡ್ತಾ ಇದ್ದಾನೆ. ದೆನಾಕೆ ಸ್ತೋತ್ರವಾಗಲಿ. ಅಳುವುದನ್ನು ಮಾತ್ರ ನಿಲ್ಲಿಸಬೇಡ, ಅದಕ್ಕೆ ಮಹಾ ಪ್ರತಿಫಲ ಉಂಟು. ಬೈಬಲ್ ಹೀಗೆ ಹೇಳ್ತದೆ, ಈಗ ಅಳುವವರೇ ಮುಂದೆ ನೀವು ನಗುವಿರಿ ಎಂಬುದಾಗಿ. ಆತ್ಮೀಯ ದೇವಶನರೇ, ಇವತ್ತು ನಿಮ್ಮ ಬದುಕಿನಲ್ಲಿ ಯಾವ ಸಂಗತಿಗಳು, ಬಲವಾದಂಥ ಶಕ್ತಿಗಳು ನಿಮ್ಮ ಎದುರಾಗಿ ತನ್ನ ಕಾರ್ಯವನ್ನು ನಡೆಸುತ್ತಾ ನಿಮ್ಮ ಬದುಕಿನಲ್ಲಿ ಮಾಡಿದಂಥ ತಪ್ಪು ಕ್ರಿಯೆಗಳ ನಿಮಿತ್ತವಾಗಿ ಇವತ್ತು ನೀವು ಕಣ್ಣೀರು ನೀಡುತ್ತಿರುವುದಾದರೆ, ನಜರೇತಿನ ಯೇಸುವಿನ ನಾಮದಲ್ಲಿ ಇವತ್ತು ನಿಮ್ಮ ಕಣ್ಣೀರುಗಳಿಗೆ ದೇವರು ಪುಲಿ ಸ್ಟಾಪನ್ನು ಇರಲಿ. ದಾವೀದನನ್ನು ಆಶೀರ್ವಾದ ಮಾಡಿದಂಥ ನಮ್ಮ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ನಿಮ್ಮ ಕುಟುಂಬಗಳಲ್ಲಿರುವಂಥ ಕಲ್ಲಾದ ಹೃದಯಗಳನ್ನು ಆತನು ಮೃದುವಾಗಿ ಮಾರ್ಪಡಿಸಲಿ. ಮುರಿಯಲ್ಪಟ್ಟಂಥ ನಿಮ್ಮ ಮನಸ್ಸುಗಳನ್ನು, ನಿಮ್ಮ ಹೃದಯಗಳನ್ನು ಆತನು ಮತ್ತೆ ಯೇಸುವಿನ ನಾಮದಲ್ಲಿ ಸರಿಪಡಿಸಲಿ. ನಿಮಗಿರುವಂಥ ಎಲ್ಲ ಕರಕರೆಯೂ ನಿಮ್ಮ ಕಣ್ಣೀರುಗಳು ತೊಲಗಿ ಹೋಗಲಿ. ಆತ್ಮೀಯ ದೇವಶನರೇ, ಒಂದು ವೇಳೆ ನಾನು ಜನರ ಮುಂದೆ ಅಥವಾ ನೀನು ಜನರ ಮುಂದೆ ಅಳೋದಕ್ಕೆ ಯಾವತ್ತೂ ಹೋಗಬೇಡ. ದೆನಾಕೆ ಸ್ತೋತ್ರವಾಗಲಿ. ನನ್ನ ಕಣ್ಣೀರಿಗೆ ಬೆಲೆ ಕೊಡುವಂಥ ನನ್ನ ಕರ್ತನ ಮುಂಭಾಗದಲ್ಲಿ ದೇವಾ, ನನ್ನನ್ನು ಮಾರ್ಪಡಿಸು, ನನ್ನನ್ನು ಬಲಪಡಿಸು, ನನ್ನ ಕುಟುಂಬವನ್ನು ಕಟ್ಟು, ನನ್ನ ಮನೆಯನ್ನು ಆಶೀರ್ವಾದ ಮಾಡು, ನನ್ನ ಮಕ್ಕಳನ್ನು ದೇವರ ಕರ್ತನೆ ಆಶೀರ್ವದಿಸು. ದೇವರೇ, ನನ್ನ ದೇಶದಲ್ಲಿರುವಂಥ ಜನರನ್ನು ರಕ್ಷಿಸು. ದೇವಾ ಕರ್ತನೆ ಸ್ವಾಮಿ, ಇರುವಂಥ ಕಡುಬಡವರನ್ನು ನೀನು ಸಂಧಿಸು. ದೇವರೇ, ನಮ್ಮ ದೇಶದಲ್ಲಿ ಶಾಂತಿ ಸಮಾಧಾನ ಉಂಟಾಗಲಿ ಎಂಬುದಾಗಿ ನೀನಿಡುವ ಪ್ರತಿಯೊಂದು ಕಣ್ಣೀರಿಗೂ ಸದಾ ದೇವರು 100ರಷ್ಟು ನಿನ್ನ ಕುಟುಂಬವನ್ನು ಉನ್ನತವಾದಂಥ ಚಿಗುರನ್ನು, ಬಾಡಿ ಹೋದಂಥ ನಿನ್ನ ಬದುಕನ್ನು ಹೆಮ್ಮರವಾಗಿ ಮಾರ್ಪಡಿಸಿ. ದೆನಾಕೆ ಸ್ತೋತ್ರವಾಗಲಿ. ಈಶಾಯನ ಚಿಗುರು ಇವತ್ತು ಸದಾ ವ್ಯಾಪರಿಸ್ತಾ ಇದೆ. ನಜರೇತಿನ ಯೇಸುವಿನ ನಾಮದಲ್ಲಿ ಬಾಡಿ ಹೋದ ನಿಮ್ಮ ಬದುಕನ್ನು ಸಹ ದೇವರು ಚಿಗುರಿಸಲಿ. ನಿಮ್ಮ ಕಣ್ಣೀರನ್ನು ಇವತ್ತಿನಿಂದ ಒರೆಸಿ ನಾಟ್ಯವಾಡುವಂತೆ ಅದ್ಭುತಗಳನ್ನು ನಡೆಸಲಿ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂಥ ನನ್ನ ತಂದೆಯಾದ ದೇವ, ನಜರೇತಿನ ಯೇಸುವಿನ ನಾಮದಲ್ಲಿ ದೇವಾಕರ್ತನೆ ಸ್ವಾಮಿ, ಉನ್ನತವಾದ ನಿನ್ನ ಪ್ರಸನ್ನತೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ರಾಜ, ಇವತ್ತು ಯಾರ್ಯಾರು ಮನ ಮುರಿದವರಾಗಿ ಹೃದಯ ಭಾರದಿಂದ ಮಾಡಿದ ತಪ್ಪುಗಳ ನಿಮಿತ್ತವಾಗಿ ದೇವರೇ ಕರ್ತನೆ ಸ್ವಾಮಿ, ಮಾಡದೇ ಇರುವಂಥ ತಪ್ಪುಗಳು ತಮ್ಮ ಮೇಲೆ ಹಾಕಿಕೊಂಡು ಯಾರ್ಯಾರ ಕರ್ತನೆ ಸ್ವಾಮಿ ಕೆಂಗಣ್ಣಿಗೆ ಗುರಿಯಾಗಿ ಇವತ್ತು ವಿರೋಧಗಳನ್ನು ಅನುಭವಿಸುತ್ತಾ ದೇವರೇ ಮುರಿದ ಮನಸ್ಸುಳ್ಳವರಾಗಿ ಪ್ರತಿದಿನ ಕಂಗಾಲಾಗಿದ್ದಾರೋ, ಯಾರ ಕುಟುಂಬಗಳಲ್ಲಿ ಕರ್ತನೆ ವಿರೋಧ ತಡೆಗಳು ದೇವರೇ, ಯಾರ್ಯಾರ ಕುಟುಂಬಗಳಲ್ಲಿ ಕಲ್ಲಾದ ಮನಸ್ಸುಗಳಿದ್ದಾವೋ ದೇವ ಕರ್ತನೆ ಸ್ವಾಮಿ, ಆ ಕಣ್ಣೀರಿಡುತ್ತಿರುವಂಥ ಆ ಕುಟುಂಬದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಯೇಸುವಿನ ನಾಮದಲ್ಲಿ ನೀನು ಮಾಡಬೇಕೆಂಬುದಾಗಿ ಅಂಗಲಾಚಿ ನಾನು ಪ್ರಾರ್ಥನೆ ಮಾಡ್ತೇನೆ. ತಂದೆಯಾದ ದೇವ ಕರ್ತನೆ, ನಿನ್ನ ಮಧುರವಾದಂಥ ಕರಗಳು ಅವರ ಕಣ್ಣುಗಳನ್ನು ದೇವರೇ ಕರ್ತನೆ ಒರೆಸಲ್ಪಡಲಿ. ದೇವರೇ, ಅವರ ದುಃಖದ ದಿನಗಳು ಕೊನೆಗಾಣಲಿ. ದೇವರೇ, ಅದ್ಭುತವಾದ ಸಂಗತಿಗಳನ್ನು ನೀನು ಆ ಮಕ್ಕಳ ಶ್ರುತದಲ್ಲಿ ನಡೆಸುವುದರ ಮೂಲಕವಾಗಿ ದೇವಾಕರ್ತನ ಸ್ವಾಮಿ, ವಿಶೇಷವಾದಂಥ ಕೃಪೆ ಮೂಲಕವಾಗಿ ಇವತ್ತು ಆ ಕುಟುಂಬಗಳನ್ನು, ಅವರ ದುಃಖದ ದಿನಗಳನ್ನು ದೇವರೇ ನೀನು ನಿಗಿಸಿ ಅವರಲ್ಲಿ ಸಮಾಧಾನ, ಸಂತೋಷ ದೇವರೇ ಬಾಡಿ ಹೋದ ಅವರ ಬದುಕನ್ನು ಚಿಗುರಿಸುವುದರ ಮೂಲಕವಾಗಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡಪ್ಪ. ಪ್ರತ್ಯೇಕವಾಗಿ ಇವತ್ತು ಕಾಣಿಕೆಗಳನ್ನು ನಿನ್ನ ಸನ್ನಿಧಿ ಸೇವೆಗೆ ಕಳಿಸಿರುವಂಥ ದೇವರೇ ಕರ್ತನೆ ಸ್ವಾಮಿ ವಿನೋದ್ ಕುಮಾರ್ ಗುಲ್ಬರ್ಗ ಅವರಿಗಾಗಿಯೂ, ದೇವಾಕರ್ತನೆ ನವೋಮಿ ಸಿಸ್ಟರ್ ಹುಬ್ಬಳ್ಳಿ, ಭಾಮಿನಿ ಸಿಸ್ಟರ್ ಬೆಂಗಳೂರು, ವಾಲೆಟ್ ಸಿಸ್ಟರ್ ಬೆಂಗಳೂರು, ಶಾರದಾ ಸಿಸ್ಟರ್ ಬೆಂಗಳೂರು, ಪ್ರತ್ಯೇಕವಾಗಿ ನಿನ್ನ ಸಮ್ಮುಖದಲ್ಲಿ ಸಾರಾ ಸಿಸ್ಟರ್ ಅವ್ರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಸುವರ್ಣಲಕ್ಷ್ಮಿ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ರಾಜ, ದೇವಾಕರ್ತನೆ ಕೊಡಲ್ಪಟ್ಟಂಥ ಪ್ರತಿಯೊಂದು ಕಾಣಿಕೆಗಳನ್ನು ದೇವ ನಿನ್ನ ಹೆಸರಾಗಿ ನೀನು ಆಶೀರ್ವಾದ ಮಾಡು. ಪ್ರತ್ಯೇಕವಾಗಿ ಅಕೌಂಟ್ಗಳ ಮೂಲಕವಾಗಿ ಹೆಸರನ್ನು ಹೇಳದ ಹಾಗೆ ದೇವರ ಕರ್ತನೆ ಕಾಣಿಕೆಗಳನ್ನು ಕಳಿಸಿರುವಂಥ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದ ಮಾಡು. ದೇವ ಕರ್ತನೆ, ಕರ್ನಾಟಕ ರಾಜ್ಯದ ಉಜ್ಜೀವನಕ್ಕಾಗಿ ದೇವರ ಕರ್ತನೆ ಶುಭವಾರ್ತೆಗಾಗಿ ಈ ಕಾಣಿಕೆಗಳನ್ನು ಉಪಯೋಗ ಮಾಡುವಾಗ ದೇವರ ಕರ್ತನೆ ಅದರ ಮೂಲಕವಾಗಿ ಬರುವಂಥ ಆ ರಕ್ಷಣೆ ಆತ್ಮಗಳ ಮೂಲಕವಾಗಿ ಬರುವಂಥ ಆಶೀರ್ವಾದ ಈ ಕುಟುಂಬ ಇವರ ಮಕ್ಕಳಿಗೆ ಉಂಟಾಗಲಿ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.